ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಇದೀಗ ರಾಮಚಾರಿ ಸೀರಿಯಲ್ ಖ್ಯಾತಿಯ ಋತ್ವಿಕ್ ಕೃಪಾಕರ್ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಮ್ಯಾಮ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸರ್, ನಿಮ್ಮ ಫ್ರೆಂಡ್ ಧನುಷ್ ಹಾಗೂ ಸ್ಪಂದನ ಅವರ ಜಿನುಗೋ ಮಳೆ ಈ ಸಾಂಗ್ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಎಷ್ಟು ಖುಷಿ ಆಗ್ತಾ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಖುಷಿ ಆಗುತ್ತೆ. ಅಂದರೆ ಒಂದು ಧನು ಮತ್ತು ಸ್ಪಂದನ ನನಗೆ ತುಂಬ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚಿಂದ ವೆರಿ ಕ್ಲೋಸ್ ಫ್ರೆಂಡ್ಸ್. ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ, ಒಟ್ಟಿಗೆ ಕಾಲ ಕಳೆದಿದ್ದೀವಿ. ಆ್ಯಂಡ್ ಅವರಿಬ್ಬರು ಸೇರಿ ಒಂದು ಆಲ್ಬಮ್ ಸಾಂಗ್ ಮಾಡಿರೋದು ಫಸ್ಟ್ ಆಫ್ ಆಲ್ ತುಂಬ ಖುಷಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಜಿನುಗೋ ಮಳೆ. ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಟೀಮಿನ ಎಫರ್ಟ್ಸ್ ಆಗಲಿ ಅಥವಾ ಅವ್ರ ಉತ್ಸಾಹ ನೋಡಿ ನನಗೆ ಇವತ್ತು ಖುಷಿ ಆಯಿತು ಇಲ್ಲಿ ಬಂದಾಗ. ಆ್ಯಂಡ್ ವಿಡಿಯೋ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ತುಂಬ ಅದ್ಭುತವಾಗಿ ಬಂದಿದೆ. ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ, ಆ ಥರ ಒಂದು ಮೆಲೋಡಿ ಇದೆ. ಜೊತೆಗೆ ಅವರ ಮೇಕಿಂಗ್ ಆಗಲಿ ಅಥವಾ ನಮ್ಮ ಧನು ಆ್ಯಂಡ್ ಸ್ಪಂದನ ಅವರ ಕೆಮಿಸ್ಟ್ರಿ ಆಗಲಿ, ಅವರ ಆ್ಯಕ್ಟಿಂಗ್ ಆಗಲಿ, ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಒಂದು ಹೊಸ ಟೀಮಿನ ಒಂದು ಹೊಸ ಪ್ರಯತ್ನ ಆದರೂ ಎಲ್ಲೂ ಹೊಸತನ ಅಂದರೆ ಹೊಸಬ್ರು ಅಂತ ಅನ್ಸಲ್ಲ, ಹೊಸತನ ಇದೆ. ಸೊ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ, ಧನುಗೂ ಒಳ್ಳೆಯದಾಗಲಿ, ಸ್ಪಂದನಂಗೂ ಒಳ್ಳೆಯದಾಗಲಿ. ಆ್ಯಂಡ್ ಅವ್ರು ಹೇಳ್ತಾಯಿದ್ರು ಈ ಒಂದು ಆಲ್ಬಮ್ ಸಾಂಗು ಇಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್, ಮುಂದೆ ಇದನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ ಅಂತ. ಸೊ ಅದು ಆಗಂಗಾಗಲಿ. ಕನ್ನಡಗೆ ಇನ್ನೂ ಈ ಥರ ಒಳ್ಳೆ ಟೀಮ್ಗಳಿಂದ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಲಿ. ಜೊತೆಗೆ ಈಗ ಏನಾಗಿದೆ, ಥಿಯೇಟ್ರಿಗೆ ಬರ್ತಾಯಿಲ್ಲ ಜನ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಅದೇನಕ್ಕೆ ಅಂದರೆ ನಾವೇ ಒಂದಷ್ಟು ಕೆಟ್ಟ ಸಿನಿಮಾಗಳನ್ನ ಕೊಟ್ಟು ನಮ್ಮವ್ರದ್ದೆಲ್ಲ ಕೆಟ್ಟದೇ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಜನನ ಬರ್ಸಿದ್ದೀವಿ. ಸೊ ಈ ಥರ ಒಳ್ಳೆ ಟೀಮ್ಗಳಿಂದ ಒಂದಷ್ಟು ಒಳ್ಳೆ ಸಿನಿಮಾಗಳು, ಅದು ಫ್ಲಾಪ್ ಆದರೂ ತೊಂದರೆ ಇಲ್ಲ, ಬರ್ತಾನೇ ಇದ್ದರೆ ಬಾಯಿ ಮಾತು ಅಥವಾ ಮೌತ್ ಪಬ್ಲಿಸಿಟಿ ಅಂತ ಏನಂತೀವಿ, ಅದಕ್ಕೆ ಇನ್ನೂ ಶಕ್ತಿ ಇದೆ ಅಂತ ನಾನು ನಂಬ್ತೀನಿ. ನೀವೇನೇ ಸೋಷಲ್ ಮೀಡಿಯಾ ಏನೇ ಆದರೂ ಅದಕ್ಕಿರೋ ಶಕ್ತಿ ಅದನ್ನು ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಸೊ ನಾವು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಾಗ ಜನ ಬಂದೇ ಬರ್ತಾರೆ. ತುಂಬ ಸಿನಿಮಾಗಳಿಗೆ ಬಂದಿದ್ದಾರೆ. ಸೂ ಫ್ರಮ್ ಸೋ ಗೆಲ್ತು, ತುಂಬ ಸಿನಿಮಾಗಳು ಓಡಿವೆ. ಸೊ ಹಾಗಾಗಿ ಐ ಥಿಂಕ್ ದೇರ್ ಜಸ್ಟ್ ನೀಡ್ ಗುಡ್ ಕಂಟೆಂಟ್ ಸಿನಿಮಾಸ್ ವಿತ್ ಗುಡ್ ಮೇಕಿಂಗ್. ಸೊ ಕಾಸ್ಟ್ ನೋಡಲ್ಲ ಅಥವಾ ಎಷ್ಟು ಬಡ್ಜೆಟಲ್ಲಿ ಮಾಡಿದ್ರೆ ಏನೂ ನೋಡಲ್ಲ, ಒಳ್ಳೆ ಕಂಟೆಂಟ್ ಬೇಕು ಅಂತ ಅನಿಸುತ್ತೆ. ಸೊ ಅದನ್ನು ಕೊಟ್ಟರೆ ಜನ ಬಂದೇ ಬರ್ತಾರೆ. ಸೊ ಈ ಟೀಮ್ಗೂ ಐ ಥಿಂಕ್ ಆ ಥರದೊಂದು ಪ್ರಾಜೆಕ್ಟ್ ಆಗಲಿ ಆ್ಯಂಡ್ ಒಂದು ಈ ಆಲ್ಬಮ್ ಸಾಂಗ್ ಮೂಲಕ ಅವ್ರು ಇದನ್ನೇ ಒಂದು ಸಿನಿಮಾ ಮಾಡಿ ಇದು ಒಂದು ಅದ್ರ ಭಾಗ ಆಗಲಿ ಅಂತ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಖಂಡಿತ ನೀವು ಹೇಳ್ದಾಗೆ ಸಿನಿಮಾ ಅಂತಂದರೆ ಕತೆ ಚೆನ್ನಾಗಿದ್ರೆ ಖಂಡಿತ ಜನ ನೋಡ್ತಾರೆ. ಕತೆ ಒಳ್ಳೆಯ ಕತೆ ಬರಬೇಕು ಅಂತ ಅನಿಸುತ್ತೆ. ಏನು ಎಲ್ಲಿ ಮೈನಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ? ಒಂದು ಹೇಳಿದ್ರೆ ಇನ್ನೊಬ್ಬರು ಬೇಜಾರು ಮಾಡ್ಕೋತಾರೆ, ಆ ಥರ ಸಿಚುವೇಶನ್ ಇದು. ಅಂದರೆ ಈಗ ನಾವು ದುಡ್ಡು ಕಮ್ಮಿ ಹಾಕಿದ್ವಿ, ಗ್ರ್ಯಾಂಜರ್ ಸಿಗಲಿಲ್ಲ, ಅಥವಾ ನಾವು ಒಳ್ಳೆ ಕತೆ ಕೊಡಲಿಲ್ಲ, ಅಥವಾ ಅದ್ರ ಸ್ಕ್ರೀನ್ ಪ್ಲೇ ಚೆನ್ನಾಗಿರಲಿಲ್ಲ, ಅಥವಾ ನಟರ ಸೆಲೆಕ್ಷನ್ ಚೆನ್ನಾಗಿರಲಿಲ್ಲ, ಕಾಸ್ಟಿಂಗ್ ಅಂತೀವಲ್ಲ ಅದು ಚೆನ್ನಾಗಿರಲಿಲ್ಲ, ಯಾವುದೂ ಮ್ಯಾಟ್ರ್ ಆಗಲ್ಲ. ನನ್ನ ಪ್ರಕಾರ ಮ್ಯಾಟ್ರ್ ಆಗೋದು ಒಂದು ಒಳ್ಳೆ ವಿಷಯ ಇರೋ, ತುಂಬ ಸಿಂಪಲ್ಲಾಗಿ ಹೇಳಿದ್ರು ಕತೆನ ಜನ ತೊಗೋತಾರೆ. ಬಟ್ ನಾವು ಅದನ್ನು ಚೆನ್ನಾಗಿ ಹೇಳಬೇಕು. ಐ ಥಿಂಕ್ ಎಡವ್ತಿರೋದು ಸ್ಕ್ರೀನ್ ಪ್ಲೇಲಿ ಎಡವ್ತಾ ಇದ್ದೀವಿ. ಸೊ ಅದ್ಭುತವಾದ ಕತೆಗಳಿರ್ತವೆ. ನನಗೆ ಒಂದಷ್ಟು ಸಿನಿಮಾಗಳ ಆಫರ್ ಬಂತು, ತುಂಬ ಅದ್ಭುತವಾದ ಕತೆಗಳು ಮಾಡಿದ್ದಾರೆ. ಬಟ್ ಸ್ಕ್ರೀನ್ ಪ್ಲೇ ಹೇಗೆ ಏನು ಇರ್ತಾ ಅಂತ ನನಗೆ ಗೊತ್ತಿಲ್ಲ ಇನ್ನು. ಸೊ ಆ ಥರ ಆಗ್ಬಿಡುತ್ತೆ. ಆ್ಯಂಡ್ ನಟರಿಗೂ ಕೂಡ ಐ ಥಿಂಕ್ ಈಗ ಒಂದು ಸಿನಿಮಾ ಮಾಡಬೇಕಾ ಅನ್ನೋ ಒಂದು ಭಯನೂ ಇದೆ. ಯಾವುದು ಓಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ. ಆ್ಯಂಡ್ ಜನರಿಗೂ ಥಿಯೇಟ್ರಿಗೆ ಹೋಗ್ಬೇಕಾ ನಾವು ಅನ್ನೋದೊಂದು ಆಗೋಗಿದೆ. ಸೊ ಅದೆಲ್ಲ ಕಳಿಯುತ್ತೆ. ಐ ಥಿಂಕ್ ಈಗ ಒಂದು ಬಟರ್ಫ್ಲೈ ಕನ್ನಡಲ್ಲಿ ಏನಂತಾರೆ ಗೊತ್ತಾ? ಚಿಟ್ಟೆ ಒಂದು ಹುಳ ಆಗಿ ಅದು ಐ ಥಿಂಕ್ ಬ್ಲೂಮ್ ಆಗುತ್ತಲ್ಲ, ಅದ್ರ ಮುಂಚೆ ಒಂದು ಲಾರ್ವಲ್ ಸ್ಟೇಜ್ ಇರುತ್ತಲ್ಲ, ಆ ಸ್ಟೇಜಲ್ಲಿ ಇದೆ ನಮ್ಮ ಇಂಡಸ್ಟ್ರಿ ಅಂತ ಅನಿಸುತ್ತೆ. ಅದು ಚಿಟ್ಟೆಯಾಗಿ ಹಾರೋ ಟೈಮು ಬರುತ್ತೆ. ವಿ ಜಸ್ಟ್ ಹ್ಯಾವ್ ಟು ವೇಟ್ ಆ್ಯಂಡ್ ಕೀಪ್ ಗಿವಿಂಗ್ ದೆಮ್ ಗುಡ್ ಸಿನಿಮಾಸ್. ಆಫ್ಟರ್ ರಾಮಚಾರಿ ನಿಮ್ಮ ಲೈಫ್ ಹೇಗಿದೆ ಅಂತ? ಚೆನ್ನಾಗಿದೆ. ಮುಂಚೆನೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ರಾಮಚಾರಿ ಟೈಮಲ್ಲೂ ಚೆನ್ನಾಗಿತ್ತು. ಐ ಥಿಂಕ್ ನನ್ನ ಲೈಫ್ಗೂ, ನಾನು ಮಾಡೋ ಪ್ರಾಜೆಕ್ಟ್ಗೂ, ನನ್ನ ಯಶಸ್ಸಿಗೂ ಅಥವಾ ನನ್ನ ಸೋಲ್ಗೂ ಸಂಬಂಧನೇ ಇಲ್ಲ ಅನಿಸುತ್ತೆ. ನಾನು ತುಂಬ ಕಂಟೆಂಟೆಡಾಗಿ, ನನಗೆ ಖುಷಿ ಕೊಡೋದೇನು ಅಂದರೆ ಪ್ರತಿದಿನ ಈ ಥರ ಕ್ಯಾಮ್ರಾ ರೋಲ್ ಆಗಿ ನಾನು ಮುಂದೆ ಆ್ಯಕ್ಟ್ ಮಾಡ್ತಾಯಿದ್ದೆ, ಅದು ನನಗೆ ಖುಷಿ ಕೊಡುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಮಿಸ್ ಮಾಡ್ಕೋತಾ ಇದ್ದೀನಿ ಈಗಿಲ್ವಲ್ಲ ಅಂತ. ಬಟ್ ಐ ವಾಂಟೆಡ್ ಅ ಬ್ರೇಕ್. ನನಗೊಂದು ಬ್ರೇಕ್ ಬೇಕಿತ್ತು. ಜನರು ರಾಮಾಚಾರಿನ ಒಂದು ಸ್ವಲ್ಪ ಮರಿಬೇಕಿತ್ತು. ಜೊತೆಗೆ ನನಗೂ ಒಂದು ಸ್ವಲ್ಪ ಚೇಂಜ್ ಆಗಬೇಕಿತ್ತು. ಒಂದು ಆ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಆಚೆ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಿತ್ತು. ಈಗ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ಒಂದು ಸಿನಿಮಾ ಶುರುವಾಗಿದೆ, ಜೊತೆಗೆ ಒಂದು ಸೀರಿಯಲ್ಲು ಮಾಡ್ತಾಯಿದ್ದೀನಿ. ಆ್ಯಂಡ್ ತದ್ವಿರುದ್ಧವಾದ ರೋಲು. ರಾಮಾಚಾರಿಲಿ ತುಂಬ ಒಳ್ಳೆಯವನು, ತುಂಬ ಪೌರೋಹಿತ್ಯ ಮಾಡೋನು, ತುಂಬ ಡೀಸೆಂಟ್ ಹುಡುಗ. ಆದರೆ ಇಲ್ಲಿ ಪಕ್ಕಾ ಒಂದು ಲೋಕಲ್ ಮಿಡಲ್ ಕ್ಲಾಸ್
ಬಿಂದಾಸ್ ಆಗಿರುವಂಥ, ಈಗ ಫಾರ್ ಎಕ್ಸಾಂಪಲ್ ಹುಚ್ಚ ಸಿನಿಮಾಲಿ ಕಿಚ್ಚ ಸುದೀಪ್ ಸರ್ ಕ್ಯಾರೆಕ್ಟರ್ ಹೆಂಗಿದೆಯೋ ಆ ಥರ ಒಂದು ಶೇಡಲ್ಲಿರುವಂಥ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ನನಗೂ ಒಂದು ಚಾಲೆಂಜು, ನನಗೆ ಒಂದು ವೇರಿಯೇಷನ್ನ ತೋರ್ಸೋಕ್ಕೆ ಒಂದು ಚಾಲೆಂಜು ನಟ ಆಗಿ, ಜೊತೆಗೆ ನಿಮಗೂ ನನ್ನ ಆ ಶೇಡಲ್ಲಿ ನೋಡೋಕ್ಕೆ ಐ ಥಿಂಕ್ ಯು ಗೈಸ್ ವಿಲ್ ಎಂಜಾಯ್ ಇಟ್. ಸೊ ಅದಕ್ಕೂ ಸಪೋರ್ಟ್ ಮಾಡಿ ಆ್ಯಂಡ್ ಮುಂದೆ ನನ್ನ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಆ್ಯಕ್ಟ್ ಮಾಡಬೇಕು, ಜನರನ್ನು ಎಂಟರ್ಟೈನ್ ಮಾಡಬೇಕು ಅಂತ. ಸೊ ನೀವು ಪ್ರೀತಿ ಕೊಟ್ಟರೆ, ನೀವು ಆಶೀರ್ವಾದ ಮಾಡಿದ್ರೆ ನಮಗೂ ಒಂದು ಎನರ್ಜಿ ಸಿಗುತ್ತೆ, ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ. ಸೊ ನಿಮ್ಮ ಪ್ರೀತಿಗೆ ನಾನು ಕಾಯ್ತಾ ಇರ್ತೀನಿ, ನನ್ನ ಮುಂದಿನ ಪ್ರಾಜೆಕ್ಟಿಗೆ ನೀವು ಕಾಯ್ತಾ ಇರಿ. ಥ್ಯಾಂಕ್ ಯು. ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಒಂದಿಷ್ಟು ಕಾಂಟ್ರವರ್ಷಿಯಲ್ ಆಗೋದು, ಯಾರು ಅಂದರೆ ನಿಮಗೆ ಅಂತಲ್ಲ, ನಾರ್ಮಲ್ ಆಗಿ ಆಗ್ತಾ ಇರುತ್ತೆ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳಿಗೆ. ಸೊ ಆ ಥರ ನೆಗೆಟಿವ್ ಕಾಮೆಂಟ್ಸ್ಗಳು ಬಂದಾಗ ನೀವು ಹೇಗೆ ಎಕ್ಸೆಪ್ಟ್ ಮಾಡ್ತೀರಾ? ಮ್ಯಾಟ್ರ್ ಆಗೋಲ್ಲ, ನಂಗೆ ನೆಗೆಟಿವಿಟಿನೂ ತೊಗೊಳಲ್ಲ, ಪಾಸಿಟಿವಿಟಿನೂ ತೊಗೊಳಲ್ಲ. ಸ್ಟಾರ್ಟಿಂಗಲ್ಲಿ ರಾಮಾಚಾರಿ ಸೀರಿಯಲ್ ಚೆನ್ನಾಗಿದೆ ಅಂತ ಇದ್ರು ನಾನು ಹಿಗ್ಲಿಲ್ಲ, ಈಗ ಚೆನ್ನಾಗಿಲ್ಲ ಅಂತ ಎಂಡಿಂಗ್ ಸ್ಟೇಜಲ್ಲಿ ಚೆನ್ನಾಗಿಲ್ಲ ಅಂತ ಇದ್ರು ಅದು ಕೂಗಲಿಲ್ಲ. ಇಟ್ ಡಸಂಟ್ ಮ್ಯಾಟರ್, ಪಾಸಿಟಿವಿಟಿ ನೆಗೆಟಿವಿಟಿ ಇಟ್ ಡಸಂಟ್ ಮ್ಯಾಟರ್. ಏನು ಮ್ಯಾಟ್ರ್ ಆಗೋದಂದ್ರೆ ನಾವು ದಿನ ಕೆಲಸ ಮಾಡಬೇಕು, ಆ ಕೆಲಸನ ಅಥವಾ ನಾವು ಅದನ್ನೇ ಬಂದಿರ್ತೀವಲ್ಲ. ಸೊ ನಾವು ಕ್ಯಾಮ್ರಾ ರೋಲ್ ಆದಾಗ ಜೀವಿಸ್ತಾ ಇದ್ದೀವಿ ಅಂದರೆ ನನಗೆ ಅದೇ ಸಂತೋಷ, ಖುಷಿ ಕೊಡುತ್ತೆ. ಸೊ ಸೋಷಿಯಲ್ ಮೀಡಿಯಲ್ಲಿ ಯಾರೋ ಕಮೆಂಟ್ ಹಾಕಿದ್ರು ಅಥವಾ ಏನೋ ಫೋಟೋಗೇನೋ ಟ್ರಾಲ್ ಆಯಿತು, ಮೇಡಮ್ ನಮ್ಮ ಬಗ್ಗೆ ಮಾತಾಡ್ತಾವ್ರೆ ಅವರು. ಸೊ ಇಟ್ ಈಸ್ ದೇ ಆರ್ ಸ್ಪೀಕಿಂಗ್ ಅಬೌಟ್ ಅಸ್, ದೇ ಆರ್ ಮೇಕಿಂಗ್ ಕಂಟೆಂಟ್ ಅಬೌಟ್ ಅಸ್, ನೆಗೆಟಿವ್ ಆರ್ ಪಾಸಿಟಿವ್. ನಾವು ಅವ್ರ ಮೈಂಡಲ್ಲಿ ಇದ್ದೀವಾ, ಸೊ ನಾವು ಗೆದ್ದಂಗೆ. ಸೊ ಇಟ್ ಡಸಂಟ್ ಮ್ಯಾಟರ್ ಅದು ತಲೆ ಕೆಡಿಸ್ಕೊಳ್ಳಬಾರ್ದು. ಐ ಥಿಂಕ್ ಆರ್ಟಿಸ್ಟ್ ಅಲ್ಲ, ಯಾರೂ ತಲೆ ಕೆಡಿಸ್ಕೋಬಾರ್ದು. ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಎವ್ರಿಥಿಂಗ್. ಸೊ ಅಲ್ಲಿ ಕಮೆಂಟ್ಗಳಿಗೆ ಕುಗ್ಗೋದಾಗಲಿ ಅದೆಲ್ಲ ಮಾಡಿ ಪ್ರಯೋಜನ ಇಲ್ಲ ಅಂತ ನಂಗೆ ಅನ್ಸುತ್ತೆ. ನೆಕ್ಸ್ಟ್ ಏನಾದರೂ ಬಿಗ್ ಬಾಸಿಗೆ ಹೋಗೋ ಚಾನ್ಸಸ್ ಏನಾದರೂ? ಇದೇ ಪ್ರಶ್ನೆ ಕೇಳ್ತಿರಲ್ಲ, ಬಿಗ್ ಬಾಸ್ಗೆ ಯಾಕೆ ಕಳಿಸ್ಬೇಕು ನೀವು? ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಸಕ್ಸಸ್ ಆಗಿದ್ದಾರೆ, ಸೊ ನೀವೇನಾದರೂ ಹೋಗ್ತೀರಾ ಅಂತ ಕ್ಯೂರಿಯಾಸಿಟಿ ನಮಗೆಲ್ಲ. ಗೊತ್ತಿಲ್ಲ, ಐ ಥಿಂಕ್ ಈ ವರ್ಷನೂ ಕರೆದಿದ್ರು, ಲಾಸ್ಟ್ ಇಯರು ಕರೆದಿದ್ರು. ಬಟ್ ನಮ್ಮ ರಾಮಾಚಾರಿ ಸೀರಿಯಲ್ ರನ್ನಿಂಗಲ್ಲಿತ್ತು, ನಾನು ಅದನ್ನು ಬಿಟ್ಟು ಹೋಗೋದು ಸರಿ ಇರಲ್ಲ ಅಂತ ನನಗೂ ಅನಿಸ್ತು. ನಂಗೆ ಗೊತ್ತಿಲ್ಲ ಮೇಡಮ್, ಐ ಥಿಂಕ್ ಐ ಮೈಟ್ ಗೋ. ಬಟ್ ನನಗನ್ಸೋದು ವೈಯಕ್ತಿಕವಾಗಿ ಒಂದೇ ಪ್ರಾಜೆಕ್ಟ್ ಆಗಿದೆ, ಸದ್ಯಕ್ಕೆ ಬೇಡ ಅಂತ. ಅಂದರೆ ಈಗ ಐ ಡೋಂಟ್ ಥಿಂಕ್ ಐ ಆಮ್ ವರ್ದಿ ಫಾರ್ ದ್ಯಾಟ್ ಸ್ಟೇಜ್. ಅಷ್ಟು ದೊಡ್ಡ ಸ್ಟೇಜ್ಗೆ ಐ ಡೋಂಟ್ ಥಿಂಕ್ ನಾನು ಹೋಗ್ಬೇಕಲ್ಲಿ ಅಂತ. ಈಗಲೇ ಇನ್ನೊಂದು 4-5 ಪ್ರಾಜೆಕ್ಟ್ ಆದಮೇಲೆ ಐ ಥಿಂಕ್ ಐ ಕ್ಯಾನ್ ಎಕ್ಸ್ಪೆರಿಮೆಂಟ್ ದ್ಯಾಟ್ ಆಲ್ಸೋ. ಬಟ್ ಈಗ ಸದ್ಯಕ್ಕೆ ನನಗನ್ಸುತ್ತೆ, ಬಟ್ ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ಅಷ್ಟಲ್ಲಿ ಅವ್ರು ಕರೆದು ನಾನು ಹೋದರು ಬಿಗ್ ಬಾಸಲ್ಲಿ ನೋಡಿ ನನ್ನ ಸಪೋರ್ಟ್ ಮಾಡಿ. ಓಕೆ, ಹಾಗಾದರೆ ಒಳ್ಳೆ ಸೀರಿಯಲ್ ಸಿನಿಮಾದ ಜೊತೆ ಅಂತೂ ಖಂಡಿತ ಬರ್ತಾ ಇದ್ದೀರಾ ಅಂತ ಆಯಿತು. ಬ್ಯುಸಿಯಾಗಂತೂ ಇದ್ದೀರಾ ಲೈಫಲ್ಲಿ ಅಂತ? ಬ್ಯುಸಿಯಾಗಿದ್ದೀನಿ. ಓಕೆ, ಒಳ್ಳೇದಾಗಲಿ ಸರ್ ನಿಮಗೆ, ಒಳ್ಳೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೇದಾಗಲಿ, ಸಕ್ಸಸ್ ಆಗಿ ಜೀವನದಲ್ಲಿ ಅಂತ ಹೇಳ್ತಾ ಇದಾಗಿತ್ತು ಋತ್ವಿಕ್ ಕೃಪಾಕರ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.